ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು CSS ಅಲ್ಲಿ CSS ಟೆಕ್ಸ್ಟ್ ಪ್ರಾಪರ್ಟೀಸ್ನ ತಿಳ್ಕೊಳೋಣ ಬನ್ನಿ. ಸೊ ಟೆಕ್ಸ್ಟಲ್ಲಿ ಯಾವ್ಯಾವ ರೀತಿ CSS ಪ್ರಾಪರ್ಟೀಸ್ ಇದೆ ಎಲ್ಲ ತಿಳ್ಕೊಳೋಣ. ಸೊ ಇವಾಗ ನಾನು ಕೋಡ್ಗೆ ಹೋಗೋಣ. ಸೊ ಕೋಡ್ಗೆ ಹೋಗ್ಬಿಟ್ಟು ನಾನೊಂದು ಪ್ಯಾರಾಗ್ರಾಫು ಕೆಲವೊಂದು ಸ್ಟೈಲ್ಸ್ನ ಬರ್ಕೊಂಡಿದ್ದೀನಿ ಆಲ್ರೆಡಿ. ಇಲ್ಲೊಂದು ಪ್ಯಾರಾಗ್ರಾಫ್ ಹಾಕೊಂಡಿದ್ದೀನಿ, ಒಂದು ಡಮ್ಮಿ ಕಂಟೆಂಟ್ ಹಾಕೊಂಡಿದ್ದೀನಿ, ಅದಕ್ಕೆ ಕ್ಲಾಸ್ ಪ್ಯಾರಾ ಅಂತ ಕೊಟ್ಟಿದ್ದೀನಿ. ಸೊ ಫಸ್ಟು ಟೆಕ್ಸ್ಟ್ ಪ್ರಾಪರ್ಟೀಸ್ ಏನೇನು ಬರುತ್ತೆ, ಫಸ್ಟ್ ಏನು ಬರುತ್ತೆ, ಕಲರ್ ಬ್ಲೂ. ಓಕೆನಾ? ಸೊ ಇವಾಗ ನಾನೇನು ಮಾಡ್ತೀನಿ, ಇದಿಷ್ಟು ಕಮೆಂಟ್ ಮಾಡ್ಕೊತೀನಿ. ಸೊ ಇದನ್ನು ಎಕ್ಸಿಕ್ಯೂಟ್ ಮಾಡೋಣ. ನೋಡಿ, ಟೆಕ್ಸ್ಟ್ ಕಲರು ಬ್ಲೂ ಕಲರ್ ಬಂತು. ಸೊ ಟೆಕ್ಸ್ಟಲ್ಲಿ ಕಲರ್ ಅನ್ನೋ ಪ್ರಾಪರ್ಟಿ. ನೆಕ್ಸ್ಟು ಬ್ಯಾಕ್ಗ್ರೌಂಡ್ ಕಲರ್ ಬಂದ್ಬಿಟ್ಟು ಗ್ರೇ ಕೊಟ್ಟಿದ್ದೀನಿ. ಸೊ ಆ ಟೆಕ್ಸ್ಟ್ ಕಂಪ್ಲೀಟ್ ಪ್ಯಾರಾಗ್ರಾಫ್ಗೆ ಬ್ಯಾಕ್ಗ್ರೌಂಡ್ ಕಲರ್ ಬಂತು. ನೆಕ್ಸ್ಟ್ ಟೆಕ್ಸ್ಟ್ ಅಲೈನ್ ಅನ್ನೋದು ಒಂದು ಪ್ರಾಪರ್ಟಿ. ಸೊ ಇವಾಗ ಡಿಫಾಲ್ಟು ನಾನು ಏನು ಮಾಡ್ತೀನಿ, ಲೆಫ್ಟ್ ಕೊಡ್ತೀನಿ. ನೋಡಿ, ಎಲ್ಲ ಟೆಕ್ಸ್ಟನ್ನು ಲೆಫ್ಟಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ಇದನ್ನು ಸೆಂಟ್ರ್ ಕೊಡ್ತೀನಿ. ಸೊ ಎಲ್ಲ ಟೆಕ್ಸ್ಟನ್ನು ಸೆಂಟ್ರಿಗೆ ಆಯಿತು. ಇವಾಗ ಅದೇ ರೀತಿ ರೈಟ್ ಕೊಡ್ತೀನಿ. ನೋಡಿ, ರೈಟಿಂದ ಸ್ಟಾರ್ಟ್ ಆಗುತ್ತೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಸೊ ಇದನ್ನು ಡಿಫಾಲ್ಟಾಗಿ ನಾನು ಸೆಂಟ್ರಿಗೆ ಕೊಡ್ತೀನಿ. ಡಿಫಾಲ್ಟು ಲೆಫ್ಟಲ್ಲೇ ಇರುತ್ತೆ, ನೀವು ಬೇಕಾದರೆ ಚೇಂಜ್ ಮಾಡ್ಕೊಬೋದು. ಸೊ ಟೆಕ್ಸ್ಟ್ ಲೈನ್. ನೆಕ್ಸ್ಟ್ ಬಂದ್ಬಿಟ್ಟು ಟೆಕ್ಸ್ಟ್ ಡೆಕೋರೇಷನ್ ಲೈನ್ ಅಂತ ನೋಡಿ. ನೆಕ್ಸ್ಟ್ ಪ್ರಾಪರ್ಟಿ ಬಂದ್ಬಿಟ್ಟು ಟೆಕ್ಸ್ಟ್ ಡೆಕೋರೇಷನ್ ಲೈನ್. ಇದು ಓವರ್ ಲೈನ್ ಇದೆ, ಅಂಡರ್ ಲೈನ್ ಇದೆ, ಆಮೇಲೆ ಲೈನ್ ಥ್ರೂ ಇದೆ, 3 ಇದೆ ಟೆಕ್ಸ್ಟ್ ಡೆಕೋರೇಷನಲ್ಲಿ. ಫಸ್ಟ್ ಇವಾಗ ನಾನು ಓವರ್ ಲೈನ್ ಹಾಕೊಂಡಿದ್ದೀನಿ. ಓವರ್ ಲೈನ್ ಅಂದರೆ ಪ್ಯಾರಾಗ್ರಾಫ್ ಇದೆಯಲ್ಲ, ಟೆಕ್ಸ್ಟ್ ಮೇಲೆ ಲೈನ್ ಬರುತ್ತೆ, ಮೇಲ್ಗಡೆ. ನೋಡಿ, ಇವಾಗ ಎಕ್ಸಿಕ್ಯೂಟ್ ಮಾಡ್ತೀನಿ. ನೋಡಿ, ಟೆಕ್ಸ್ಟ್ ಮೇಲ್ಗಡೆ ಲೈನ್ ಬಂತು, ಓವರ್ ಲೈನ್ ಅಂದರೆ. ಸೊ ಇವಾಗ ಅಂಡರ್ ಲೈನ್ ಹಾಕ್ತೀನಿ. ಅಂಡರ್ ಲೈನ್ ಅಂದರೆ ಗೊತ್ತಿರ್ಬೇಕು, ಟೆಕ್ಸ್ಟ್ ಕೆಳಗಡೆ ಬರುತ್ತೆ ಲೈನ್, ಸಿಂಪಲ್. ಇವಾಗ ಲೈನ್ ಥ್ರೂ ಅಂತ ಒಂದಿದೆ. ಲೈನ್ ಥ್ರೂ ಅಂದರೆ ಒಂಥರ ಲೈನ್ ಮೇಲೆ ಸ್ಟ್ರೈಕ್ ಥರ ಆಗುತ್ತೆ. ನೋಡಿ, ಇವಾಗ ನಾವು ಓವರ್ ಲೈನ್ ಕೊಡ್ತೀನಿ, ಅಂಡರ್ ಲೈನ್ ಕೂಡ. ಸೊ ಇವೆರಡು ವ್ಯಾಲ್ಯೂಸ್ನು ಕೊಡ್ಬೋದು. ಸೊ ಮೇಲ್ಗಡೆನೂ ಬರುತ್ತೆ ಲೈನು, ಕೆಳಗಡೆನೂ ಲೈನ್ ಬರುತ್ತೆ. ಸೊ ಇದ್ರ ಬಗ್ಗೆ ಅರ್ಥ ಆಯ್ತಲ್ಲ? ಸೊ ಇವಾಗ ನಾನು ಸಿಂಪಲ್ಲಾಗಿ ಓವರ್ ಲೈನ್ ಹಾಕ್ಕೊತೀನಿ, ಮೇಲ್ಗಡೆ ಲೈನ್. ಸೊ ಇವಾಗ ನೆಕ್ಸ್ಟ್ ಟೆಕ್ಸ್ಟ್ ಟ್ರಾನ್ಸ್ಫಾರ್ಮ್ ಅಂತ ಇದೆ. ಏನಪ್ಪ ಇದು ಟೆಕ್ಸ್ಟ್ ಟ್ರಾನ್ಸ್ಫಾರ್ಮ್ ಅಂದರೆ? ನೀವು ಇದನ್ನು ಲೋವರ್ ಕೇಸ್ ಮಾಡ್ಬೋದು, ಅಪ್ಪರ್ ಕೇಸ್ ಮಾಡ್ಬೋದು, ಕ್ಯಾಪಿಟಲೈಸ್ ಮಾಡ್ಬೋದು. ಸೊ ಬೈ ಡಿಫಾಲ್ಟು ಲೋವರ್ ಕೇಸಲ್ಲಿ ಇರುತ್ತೆ. ಸೊ ಇವಾಗ ನೋಡಿ, ಪ್ಯಾರಾಗ್ರಾಫ್ ಎಲ್ಲ ಲೋವರ್ ಕೇಸಲ್ಲಿ ಇದೆ, ಎಲ್ಲನೂ ಲೋವರ್ ಕೇಸ್ ಆಗೋಯ್ತು, ಪ್ರತಿಯೊಂದು. ಸೊ ಇವಾಗ ಇದನ್ನು ನಾನು ಅಪ್ಪರ್ ಕೇಸ್ ಕೂಡ ಮಾಡ್ಕೊಬೋದು. ನೋಡಿ, ಎಲ್ಲನೂ ಅಪ್ಪರ್ ಕೇಸಲ್ಲಿ ಆಗೋಯ್ತು. ಸೊ ಇವಾಗ ಕ್ಯಾಪಿಟಲೈಸ್ ಅಂತ ಒಂದಿದೆ, ಅಂದರೆ ಪ್ರತಿಯೊಂದು ವರ್ಡ್ ಫಸ್ಟ್ ಲೆಟರ್, ಪ್ರತಿಯೊಂದು ವರ್ಡ್ ಫಸ್ಟ್. ಇವಾಗ ಲಾರಮ್ ಅಂತಿದೆ, ಫಸ್ಟ್ ಲೆಟ್ರ್ ಏನು ಅದೆಲ್ಲ ಕ್ಯಾಪಿಟಲ್ ಆಗುತ್ತೆ, ಎಲ್ಲ ಲೆಟ್ರಲ್ಲೂ. ನೋಡಿ, ಎಲ್ಲ ಲೆಟ್ರಲ್ಲೂ ಫಸ್ಟ್, ಎಲ್ಲ ವರ್ಡಲ್ಲೂ ಫಸ್ಟ್ ಲೆಟರು ಕ್ಯಾಪಿಟಲೈಸ್ ಆಗುತ್ತೆ. ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಟೆಕ್ಸ್ಟ್ ಟ್ರಾನ್ಸ್ಫಾರ್ಮ್ ಅಂದರೆ ಏನು ಅಂತ. ಸೊ ಇವಾಗ ಸ್ಪೇಸಿಂಗ್ ಹೋಗೋಣ. ಟೆಕ್ಸ್ಟ್ ಸ್ಪೇಸಿಂಗು. ಇವಾಗ ಟೆಕ್ಸ್ಟ್ ಇಂಡೆಂಟ್ ಅಂತ ಇದೆ. ಟೆಕ್ಸ್ಟ್ ಇಂಡೆಂಟ್ ಅಂದರೆ ಇದನ್ನು ಒಂದು 50 ಪಿಕ್ಸೆಲ್ಸ್ ಕೊಡ್ತೀನಿ. ಸೊ ಟೆಕ್ಸ್ಟ್ ಇಂಡೆಂಟ್ ಕೊಟ್ಟರೆ ಸ್ಪೇಸಿಂಗ್ ಎಲ್ಲಿಂದ ಸ್ಟಾರ್ಟ್ ಆಗಬೇಕು, ಫಸ್ಟ್ ಲೈನು. ಇವಾಗ ನೀವು ಮೇಲಲ್ಲೆಲ್ಲ ಬರೀತೀರಲ್ಲ, ಸೊ ಫಸ್ಟ್ ಲೈನು ಸ್ವಲ್ಪ ಸ್ಪೇಸ್ ಕೊಟ್ಟು ಸ್ಟಾರ್ಟ್ ಆಗಬೇಕು. ನೋಡಿ, 100 ಪಿಕ್ಸೆಲ್ಸ್ ಕೊಡ್ತೀನಿ. ನೋಡಿ, ಇವಾಗ ರಿಫ್ರೆಶ್ ಮಾಡಿದ್ರೆ ನೋಡಿ, ಸ್ವಲ್ಪ ಸ್ಪೇಸ್ ತೊಗೊಳುತ್ತೆ. ಇದು ಇಂಡೆಂಟಿಂಗ್ ಅಂತ ಕರೀತಾರೆ. ಸೊ ಗೊತ್ತಾಯ್ತಲ್ಲ? ಆಮೇಲೆ ಲೆಟರ್ ಸ್ಪೇಸಿಂಗು. ಇವಾಗ ವರ್ಡ್ ಸ್ಪೇಸಿಂಗ್ ಅಲ್ಲ, ಇದು ಲೆಟರ್ ಸ್ಪೇಸಿಂಗು. ನೋಡಿ, ಇವಾಗ ನಾನು 10 ಪಿಕ್ಸೆಲ್ಸ್ ಅಂತ ಕೊಡ್ತೀನಿ. ಸೊ ಒಂದೊಂದು ಲೆಟ್ರು ಇವಾಗ ಎಲ್ ಪಕ್ಕದಲ್ಲಿ ಎಷ್ಟು ಸ್ಪೇಸ್ ಬೇಕು, ಓ ಪಕ್ಕದಲ್ಲಿ ಎಷ್ಟು ಸ್ಪೇಸ್ ಬೇಕು. ಸೊ ಅದಕ್ಕೆ ನಾನು 10 ಪಿಕ್ಸೆಲ್ಸ್ ಕೊಟ್ಟಿದ್ದೀನಿ. ನೋಡಿ, ಪ್ರತಿಯೊಂದು ಲೆಟ್ರ್ ಪಕ್ಕದಲ್ಲೂ ಸ್ಪೇಸಿಂಗ್ ಬರುತ್ತೆ. ಸೊ ನಾವು ಇಷ್ಟೊಂದು ಸ್ಪೇಸಿಂಗ್ ಕೊಡಲ್ಲ, ಎಲ್ಲಾದರೂ ಬೇಕಾದರೆ ನಾವು ಇದನ್ನು ಕೊಟ್ಕೊಬೋದು. ಲೆಟರ್ ಸ್ಪೇಸಿಂಗ್ ಗೊತ್ತಾಯ್ತಲ್ಲ? ಆಮೇಲೆ ಇವಾಗ ಲೈನ್ ಹೈಟ್ ಅಂತ ಇದೆ. ಲೈನ್
ಲೈನ್ ಹೈಟ್ ಅಂದರೆ ಈ ಲಾರಮ್ ಎಪ್ಸಮ್ ಒಂದು ಲೈನ್ ಕೆಳಗಡೆ ಇನ್ನೊಂದು ಲೈನ್ ಬರುತ್ತಲ್ಲ, ಆ ಲೈನ್ ಮಧ್ಯದಲ್ಲಿ ನನಗೆ ಏನು ಸ್ಪೇಸ್ ಬೇಕು ಅನ್ನೋದು ನಮಗೆ ಲೈನ್ ಹೈಟ್ ಅಂತ ಒಂದು ಪ್ರಾಪರ್ಟಿ. ಸೊ ಇದಕ್ಕೆ 20 ಪಿಕ್ಸೆಲ್ಸ್ ಅಂತ ಕೊಟ್ಟಿದ್ದೀನಿ. ನೋಡಿ, ಸ್ವಲ್ಪ ಸ್ಪೇಸ್ ಜಾಸ್ತಿ ಆಯಿತು. ಇವಾಗ ನಿಮ್ಗೆ ಐಡೆಂಟಿಫೈ ಮಾಡೋಕ್ಕೆ 50 ಪಿಕ್ಸೆಲ್ಸ್ ಕೊಡ್ತೀನಿ. ನೋಡಿ, ಪ್ರತಿಯೊಂದು ಲೈನು ಈ ಬ್ರೌಸರಲ್ಲಿ ಏನು ಡಿಸ್ಪ್ಲೇ ಆಗುತ್ತೆ, ಆ ಲೈನ್ ಕೆಳಗಡೆ ಇನ್ನೂ ನಮಗೆ 50 ಪಿಕ್ಸೆಲ್ಸ್ ಸ್ಪೇಸ್ ಬಂತು. ಇದನ್ನು ಲೈನ್ ಹೈಟ್ ಅಂತ ಕರೀತಾರೆ. ಆಮೇಲೆ ಇದನ್ನು ಲೈನ್ ಹೈಟ್ ನಾನು 20 ಪಿಕ್ಸೆಲ್ಸ್ ಮಾಡ್ಕೊತೀನಿ ಸ್ಟ್ಯಾಂಡರ್ಡ್ ಆಗಿ. ಇವಾಗ ಟೆಕ್ಸ್ಟ್ ಶ್ಯಾಡೋ ಅಂತ ಒಂದಿದೆ. ಏನಪ್ಪ ಈ ಟೆಕ್ಸ್ಟ್, ಇದೊಂದು ಸ್ಟೈಲ್ ಅಷ್ಟೇ. ಈ ಟೆಕ್ಸ್ಟ್ ಶ್ಯಾಡೋ ಒಳಗಡೆ ಸೊ ನಮ್ಗೆ ಎಲ್ಲೆಲ್ಲಿ ಶ್ಯಾಡೋ ಬೇಕು, ಸೊ ಟಾಪು, ರೈಟು, ಬಾಟಮು, ಆಮೇಲೆ ನನಗೆ ಗ್ರೀನ್ ಕಲರ್ ಶ್ಯಾಡೋ ಬೇಕು. ಸೊ ಇಲ್ಲಿ ಶ್ಯಾಡೋ ಅಂತ ಬರುತ್ತೆ. ನೋಡಿ, ಶ್ಯಾಡೋ ಬಂತ. ಸೊ ಇದಿಷ್ಟು CSS ಪ್ರಾಪರ್ಟೀಸು CSS ಟೆಕ್ಸ್ಟ್ ಅಲ್ಲಿ ಬರುತ್ತೆ. ಸೊ CSS ಟೆಕ್ಸ್ಟ್ ಒಳಗಡೆ ಇದಿಷ್ಟೆಲ್ಲ ಪ್ರಾಪರ್ಟೀಸ್ ಡಿಸೈನ್ ಮಾಡೋದಕ್ಕೆ ಕಂಪ್ಲೀಟಾಗಿ ನೀವು ಇದೆಲ್ಲ ತಿಳ್ಕೊಬೇಕು. ಸೊ ನೆಕ್ಸ್ಟು ಫರ್ದರ್ ಇವಾಗ ನೀವು ಒಂದು ವೆಬ್ಸೈಟ್ ಡೆವಲಪ್ ಮಾಡ್ತೀರಿ ಅಂದ್ಕೊಳ್ಳಿ, ಆವಾಗ ಇದೆಲ್ಲ ತಿಳ್ಕೊಂಡಿರ್ಬೇಕು. ಇಲ್ಲಾಂದರೆ ನೀವು ಪ್ರತಿಯೊಂದಕ್ಕೂ ಗೂಗಲ್ಗೆ ಹೋಗ್ಬೇಕು, ರಿಸರ್ಚ್ ಮಾಡಬೇಕು, ಎಲ್ಲ ಮಾಡಬೇಕು. ಇವೆಲ್ಲ ತಿಳ್ಕೊಂಡ್ರೆ ನಿಮ್ಗೊಂದು ಐಡಿಯಾ ಇರುತ್ತೆ, ಓಕೆ ಇದನ್ನು ಹಿಂಗೆ ಮಾಡ್ಬೋದು. ಸೊ ಯಾವ್ದಾದ್ರು ಒಂದು ಪ್ಯಾರಾಗ್ರಾಫ್ ಬಂದರೆ ಈ ಥರ ನಮ್ಗೆ ಆಪ್ಷನ್ಸ್ ಇದೆ. ಸೊ ಇದೆಲ್ಲ ನೀವು ತಿಳ್ಕೊಬೇಕು. ಸೊ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಸ್ಕ್ರ್ಯಾಚಿಂದ ಒಂದು ವೆಬ್ಸೈಟ್ ಹೆಂಗೆ ಡಿಸೈನ್ ಮಾಡೋದು ಎಲ್ಲ ಹೇಳ್ಕೊಡ್ತೀನಿ. ಸೊ ಅದಕ್ಕೆ ಇವೆಲ್ಲ ತಿಳ್ಕೊಬೇಕು. ಸೊ ಇವೆಲ್ಲ ತಿಳ್ಕೊಂಡ್ರೆ ಕಂಪ್ಲೀಟಾಗಿ ನೀವು ಒಂದು ಒಳ್ಳೆ UI ಡಿಸೈನರ್ ಆಗ್ಬೋದು. ಸೊ CSS ಟೆಕ್ಸ್ಟ್ ಬಗ್ಗೆ ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಆ ಬೆಲ್ ಐಕಾನ್ನ